ಇವತ್ತು ನಾವು ತಲಕಾಡಲ್ಲಿದ್ದೀರಿ. ನಮಗೆ ತಲಕಾಡು ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮ್ಮ ಗೈಡ್ ಇದ್ದಾರೆ ಉಮೇಶ್ ಅವರು. ಸರ್ ಸರ್ ನೋಡಿ, ಈ ಒಂದು ಪ್ಲೇಸ್ ಹೆಸರು ಬಂದು ತಲಕಾಡು ಅಂತ. ಇವಾಗ ಇದು ನರಸೀಪುರ ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್ ತಲಕಾಡು ಹೋಗಿ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಆದರೆ 1400 ವರ್ಷಗಳಿಂದ 6ನೇ ಶತಮಾನದ ಗಂಗರ ರಾಜ ಅಂತ ತಲಕಾಡು. ಆ ಸಂದರ್ಭದಲ್ಲಿ ಆಳ್ವಿಕೆ ಮಾಡಿರೋ ರಾಜ ಅಂದರೆ 5 ರಾಜವಂತದಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಅಂದರೆ ಫಸ್ಟ್ಗೆ ಗಂಗರು 6ನೇ ಶತಮಾನದಲ್ಲಿ, 8ನೇ ಶತಮಾನದ ಚೋಳರು, 12ನೇ ಶತಮಾನದ ಹೊಯ್ಸಳರು, ಮತ್ತು 16ನೇ ಶತಮಾನದ ವಿಜಯನಗರರು, ಕೊನೆಗೆ ಮೈಸೂರು ಒಡೆಯ ಬರ್ತಾರೆ. ಅಂದರೆ ಒಬ್ಬರ ಕಾಲದಲ್ಲಿ ಕಟ್ಟಿರಲ್ಲ, ಒಬ್ಬರ ಕಾಲದಲ್ಲಿ ಕಟ್ಟಿದ್ರೆ ಮತ್ತೊಬ್ಬರ ಕಾಲ ಜೀರ್ಣೋದ್ಧರಾಗಿ ಸರ್ 5 ರಾಜಮಂತ್ರಿಗಳ ಆಳ್ವಿಕೆ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿರ್ತಾರೆ. ಈ ಕಡೆ ನಮ್ಮ ದಕ್ಷಿಣ ಭಾರತ ತುಂಬ ಫೇಮಸ್ ಅಂದರೆ ಪಂಚಲಿಂಗ ದರ್ಶನ ಅಂತ. ಪಂಚಲಿಂಗ ಅಂದರೆ ಟೋಟಲ್ 5 ಕಡೆ ಶಿವ ಟೆಂಪಲ್ ಬರುತ್ತೆ. ಅದು ಫಸ್ಟ್ 5 ಇದೆ ಮೇನ್ ಟೆಂಪಲು. ಸೆಕೆಂಡ್ ಬಂದು ಪಾತಾಳೇಶ್ವರ ಅಂತ ಫಾರೆಸ್ಟ್ ಒಳಗಡೆ ಇದೆ. ಮೂರನೇ ಬಂದು ಮರಳೇಶ್ವರ ಅಂತ ಅದನ್ನು ಕೂಡ ಫಾರೆಸ್ಟ್ ಒಳಗಡೆ ಇದೆ. ಅಂದರೆ ಪಂಚಲಿಂಗ ಟೆಂಪಲ್ ಎಕ್ಸಿಟ್ ಹೊರಗಡೆ ಬರುತ್ತೆ. ಈಗ ಬರಬೇಕಾದ್ರೆ ಅಂದೇ 1 ಕಿಲೋಮೀಟರ್ ಡಿಸ್ಟೆನ್ಸ್ ನಮ್ಮ ತಲಕಾಡು ಬಸ್ ಸರ್ಕಲ್ ಇದೆ. ಬಿಗ್ ಹಾರ್ಚ್ ಇದೆ ಸರ್, ಅದು ನಮ್ಮ ತಲಕಾಡು ಬಸ್ ಸರ್ಕಲ್. ಅಲ್ಲಿ ರೈಟ್ ಟರ್ನ್ ಮಾಡ್ಕೊಂಡ್ರೆ ಇಲ್ಲಿಂದ ಶಿವನ ಸಮುದ್ರ ಫಾಲ್ಸ್ ಗಗನಚುಕ್ಕಿ ಬಸ್ಸಿಗೆ 30 ಕಿಲೋಮೀಟರ್ ಆಗುತ್ತೆ. ಅಂದೇ ಹೋಗ್ಬೇಕಾದ್ರೆ 8 ಕಿಲೋಮೀಟರ್ ಅಲ್ಲಿ ವಿಜಯಪುರ ಅಂತ ಒಂದು ಊರಿಗೆ, ಅಲ್ಲಿ ಪಂಚಲಿಂಗದಲ್ಲಿ 4 ಕಿಲೋಮೀಟರ್ ಅರ್ಕೇಶ್ವರ ಅಂತ. ಅರ್ಕ ಅಂದರೆ ಸಂಸ್ಕೃತದಲ್ಲಿ ಸೂರ್ಯ, ಕೇಶವನ ಅರ್ಕೇಶ್ವರ 4 ಕಿಲೋಮೀಟರ್. ಅದಾಂತರ ನಮ್ಮ ತಲಕಾಡು ಬಸ್ಸಿನ ಸರ್ಕಲ್ ಸ್ಟ್ರೈಟ್ ಇರೋ 4 ಕಿಲೋಮೀಟರ್ ದೂರದಲ್ಲಿ ಜಲಗಮ್ಮ ರೆಸಾರ್ಟ್ ಆಪೋಸಿಟ್ ಇದೆ. ಒಂದು 200 ಅಡಿ ಪೆಟ್ಟ ಮೇಲೆ ಬ್ರಹ್ಮರಾಮ ಸಂಸ್ಥೆ ಮುಡುಕುತ್ತಾರೆ ಮಲ್ಲಿಕಾರ್ಜುನ ಅಂತ. ಅಂದರೆ ಹೊರಗಡೆ 2 ಶಿವ ಟೆಂಪಲ್, ಇಲ್ಲಿ 3 ಸೇರಿ 5, ಟೋಟಲಿಗೆ 5 ಟೆಂಪಲ್ ಬರುತ್ತೆ. ಅದರಲ್ಲಿ ಪಂಚದಲ್ಲಿ 3 ಮಾತ್ರ ಶಿವ ಟೆಂಪಲ್ ಇದೆ. ವೈದ್ಯನಾಥೇಶ್ವರ, ಪಾತಾಳೇಶ್ವರ ಮತ್ತು ಮರಳೇಶ್ವರ 3 ಶಿವ ಟೆಂಪಲ್. ಆದರೆ ವೈಶಾಖದವರ ವಿಷ್ಣುವರ್ಧನ ಚೋಳರನ್ನು ಯುದ್ಧ ಮಾಡಿ ಆ ಯುದ್ಧದಲ್ಲಿ ಗೆದ್ದ ಜನಕ್ಕೆ 1117 ವೈಶಾಖದವರ ವಿಷ್ಣುವರ್ಧನ ಚೋಳರನ್ನು ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದ ವಿಜಯಕ್ಕೆ ಆ ದೇವಸ್ಥಾನ ನಿರ್ಮಾಣ ಈಗ ಬುದ್ಧೋಗಿತ್ತು ಹೊಸದಾಗಿ ರೀಕನ್ಸ್ಟ್ರಕ್ಟ್ ಮಾಡಿದ್ರೆ. ಮತ್ತು ವೈಶಾಖ ದೇವಸ್ಥಾನ ಮಾತ್ರ ಕಲ್ಲಿನ ಕಟ್ಟಿದ್ರೆ, ದೇವಸ್ಥಾನ ಗೋಪುರ ಇದಿಲ್ಲ, ಅದನ್ನ ಗಾರೆ ಮತ್ತು ಸುಂದಿನ ರಚನೆ ಮಾಡ್ತಾರೆ ಸರ್. ಈಗ ಹೊಸದಾಗಿ ರೀಕನ್ಸ್ಟ್ರಕ್ಟ್ ಮಾಡೋದು ವಿಷ್ಣು ಟೆಂಪಲ್. ಅದು ಬಿಟ್ಟರೆ ಇಲ್ಲಿ ವಿಲೇಜ್ ಟೆಂಪಲ್ 2, ವೀರಭದ್ರೇಶ್ವರ ಮತ್ತು ಚೌಡೇಶ್ವರ ಅಂತ. ಈ 6 ಟೆಂಪಲ್ ಬಗ್ಗೆ ಎಕ್ಸ್ಪ್ಲೇನ್ ಅಂದರೆ 3 ಶಿವ ಟೆಂಪಲ್, 1 ವಿಷ್ಣು ವಿಲೇಜ್ ಟೆಂಪಲ್ ಇದೆ. ಮೈನ್ ಮಾತ್ರ ಡೌನ್ ಇದೆ, ಏನು ಮಿಕ್ಕಿದಲ್ಲ ಫಾರೆಸ್ಟಲ್ಲಿ ನಡ್ಕೊಂಡು ಹೋಗ್ತೀವಿ. ಮತ್ತು ಇಲ್ಲಿ ಹೊರಗಡೆ ಒಂದು ಮರಳು ಬಗ್ಗೆ ಕಥೆ ಇದೆ. ಶ್ರೀರಂಗರಾಯನ ಹೆಂಡತಿ ಅಲಮೇಲಮ್ಮನೊಬ್ಬ ರಾಣಿ ತಲಕಾಡು ಮುರುಳಾಗಿ ಮಾಲಂಗಿ ಮುಡುವಾಗಿ ಮೈಸೂರು ದೊರೆಗೆ ಮಕ್ಕಳಾಗುತ್ತಿಲ್ಲಿ ಅನ್ನೋ ಶಾಪದ ಕಥೆ. ಆದರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಂದು ಫಾರೆಸ್ಟ್ ಬಗ್ಗೆ ಸಂಶಯ ಮಾಡಿದಾಗ ಅವರು ಅದನ್ನು ಗಾಳಿಯಿಂದ ತೂರಿ ಬಂದು ಮರಳು ಅಂತ ಹೇಳ್ತಾರೆ. ಮತ್ತು ಪಂಚಲಿಂಗ ದರ್ಶನ ಯಾವ ಸಂದರ್ಭ ಅದು ಮಾಡೋ ಕ್ರಮ ಹೀಗೆ. ಪ್ರತಿಯೊಂದು ಟೆಂಪಲ್ ತನ್ನದಂತ ಸ್ಟೋರೀಸ್ ಇದೆ. ನಾನು ಎಕ್ಸಿಟ್ ಹೋಗ್ಬೇಕು ಅದ್ರ ಬಗ್ಗೆ ಸ್ಟೋರಿ ಹೇಳ್ತೀನಿ. ಮತ್ತು ಅಲ್ಲಿ ಆರ್ಕಿಟೆಕ್ಚರ್ ನಿಮಗೆ ತೋರಿಸ್ತೀನಿ ಬನ್ನಿ. ಮೈನ್ ಟೆಂಪಲ್ ವೈದ್ಯನಾಥೇಶ್ವರ ಅಂತ. ಅಂದರೆ 5 ಶಿವಲಿಂಗ ಕೂಡ ಸ್ವಯಂಭೂದೆ, ಭೂಮಿಯಿಂದ ತಾನೇ ಉದ್ಭವಗೊಂಡಿರ್ತಾನೆ, ಕೈಯಿಂದ ಮಾಡಿಟ್ಟಿರ್ತಾರ. ಇದು ವೈದ್ಯನಾಥೇಶ್ವರ. ಇದನ್ನ 1400 ವರ್ಷಗಳಿಂದ 6ನೇ ಶತಮಾನದ ಗಂಗರ ರಾಜಧಾನಿ ದೇವಸ್ಥಾನ ವೈಶಾಖ ಮತ್ತು ಚೋಳರು ಕರೀತಾರೆ. ಸಾರಿ, ವೈಶಾಖರು ಮತ್ತೆ ಗಂಗರು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಇನ್ನೂ ಕೂಡ ಗೋಡೆಗಳ ಮೇಲೆ ಶಿಲ್ಪಕಲೆ ಕೆಲಸ ಮಾಡಿ ಶಿಲಾಸ್ತಂಭ ಬಂದ ಬಹಳ ಅದ್ಭುತ ದಾಖಲೆ ರೆಕಾರ್ಡ್ ಆದರೆ ವೈಶಾಖ ಫಸ್ಟ್. ಯಾಕಂದರೆ ಅವರು ಗೋಡೆಗಳ ಮೇಲೆ ಯಾವುದೇ ಶಿಲ್ಪಕಲೆ ಬಿಡಿಸಿದ್ರೆ ಒಂದೇ ಅಂಗಡಿ ಫಿನಿಶಿಂಗ್ ಮಾಡೋದು, 2 ಮೂರ್ತಿ ವಿಭಿನ್ನ ಮಾಡ್ತಾರೆ. ಇಲ್ಲಿ ನೋಡಿ ಸರ್, ಇದೆ ಶಿವನ ಟೆಂಪಲ್. ಶಿವನಿಗೆ ಏಕಶಿಲ ವಿಗ್ರಹ ಒಂದೇ ಕಲ್ಲಿಂದ ಕೆತ್ತಬಿಟ್ರೆ ಸುಮಾರು 16-17 ಇದೆ. ಶಿವನಿಗೆ ದ್ವಾರಪಾಲಕರು ಈತ ಹೆಸರು ನಂದಿ ಅಂತ, ಲೆಫ್ಟಲ್ಲಿ ರೈಟ್ ಸೈಡ್ ಭೃಂಗಿ ಅಂತ. ಆದರೆ ವಿಷ್ಣು ಟೆಂಪಲ್ಗೆ ಜಯ ಮತ್ತು ವಿಜಯ ಬರ್ತಾ ಇದೆ. ಅವೆರಡು ಡಿಫ್ರೆನ್ಸ್ ಏನಂದರೆ ಆತನಿಗೆ ಬಾಯಿಲಿ ಕೋರಿ ಇದೆ ಹಲ್ಲು, ಈತನಿಗೆ ಬಾಯಿಲಿ ಕೋರಿ ಇಲ್ಲ. ಆತನಿಗೆ ಕೋರಿ ಇರೋದ್ರಿಂದ ಆತ ರಾಕ್ಷಸಗಣ ಡೆಮೋನ್, ಈತನಿಗೆ ಕೋರಿ ಇಲ್ಲದ್ರೆ ದೇವಗಣ. ಮತ್ತು ಇದನ್ನು ಕಾಲು ಚೈನ್ ಹಾಕಿದರೆ ಇದನ್ನ ಕಾಲು ಬಳೆ ರಿಂಗ್. ಮತ್ತು ಈ ಒಂದು ಹ್ಯಾಂಗ್ ಅಂದ್ರೆ ದ್ವಾರಪಾಲಕರಿಗೆ ಚೆಸ್ಟ್ ಅಂಡ್ ಸ್ಟಮಕ್ ಇದೆ ಮತ್ತು ಹೊಟ್ಟೆ ಒಳಗೆ ಮತ್ತೊಂದು ರಿಂಗ್ ಅಲ್ಲಿದೆ ಸರ್. ಇಲ್ಲಿ ರಿಂಗು, ಆತನ ಕಾಲಿಗೆ ಕಾಲು ಚೈನು, ಈತನ ಕಾಲಿಗೆ ಕಾಲು ರಿಂಗು ಬಳೆ. ಮತ್ತು ಈ ಒಂದು ಹ್ಯಾಂಗ್ ದ್ವಾರಪಾಲಕ ಚೆಸ್ಟ್ ಅಂಡ್ ಸ್ಟಮಕ್ ಇದೆ ಮತ್ತು ಹೊಟ್ಟೆ ಒಳಗೆ ನಂದಿ ಮತ್ತು ಭೃಂಗಿ ಅಂತ. ಭೃಂಗಿ ಇವೆರಡು ಕಣ್ಣು, ಹಣೆ, ಬಾಯಿ, ಇಷ್ಟೊಂದು ನಂದಿ ಮುಖ, ನಂದಿ ಫೇಸ್. ಅದ್ರ ದ್ವಾರಪಾಲಕನಿಗೆ ಒಂದೇ ಹಂಗ ಚೆಸ್ಟ್ ಸ್ಟಮಕ್, ನೆಕ್ಸ್ಟ್ ಬುಲ್ ಫೇಸ್, ನಂದಿಗೆ 2 ಸೇಮ್ ಫೇಸ್ ಸರ್. 2 ಒಂದೇ ಥರ ಇದೆ. ಡಿಫ್ರೆನ್ಸ್ ಏನಂದ್ರೆ ಅದಕ್ಕೆ ಬಾಯಿ ಮಿಕ್ಕಿದೆಲ್ಲ ಸೇಮ್ ಇದೆ. ಮೇಲ್ಗಡೆ ನಂದಿ ಇದೆಯಲ್ಲ, ಅದು ಇತ್ತೀಚೆಗೆ 2009 ನವೆಂಬರ್ 16ರಲ್ಲಿ ಪಂಚಲಿಂಗ ದರ್ಶನ ಅಂತ ಜಾತ್ರಾ ಮಹೋತ್ಸವ ನಡೀತು. ಆ ಸಂದರ್ಭಕ್ಕೂ ಇಂದಿನ ಹೊಡೆದೋಗಿತ್ತು ಹೊಸದಾಗಿ ಮಾಡೆಲ್ ಆಗಿ ಮಾಡಿದೆ. ಯಾಕೆಂದರೆ 6ನೇ ಶತಮಾನ ಸಿಮೆಂಟ್ ಬಳಕೆಲ್ಲ ಸುಣ್ಣ ಯೂಸ್ ಮಾಡ್ತಾರೆ. ಸುಣ್ಣ, ಬೆಲ್ಲ, ಮರಳು, ಅಂಟುವಾಳಕಾಯಿ, ಕೋಳಿ ಮೊಟ್ಟೆ ಇದನ್ನೆಲ್ಲಕ್ಕೆ ಒಂದು ಮಿಷಿನಲ್ಲಿ ರೊಟೇಟ್ ಮಾಡ್ತಾರೆ, ಮೆಲ್ಟ್ ಆಗುತ್ತೆ. ಯಾಕೆಂದರೆ ಸುಣ್ಣ ಆದರೆ ಲೈಫ್ ಲಾಂಗ್, ಸಿಮೆಂಟ್ 100 ಮತ್ತು ಅದೇ ಸುಮ್ಮನೆ ಈಗ ಕೂಡ ರೀಕನ್ಸ್ಟ್ರಕ್ಟ್ ಮಾಡಿದರೆ. ಮತ್ತು ಕೆಳಗಡೆ ಶಿವಲಿಂಗ ಅದೇ ಟೈಮಲ್ಲಿ ಪ್ರತಿಷ್ಠಾಪ ಮಾಡ್ಕೊಂಡ್ರೆ ಲಾರ್ಡ್ ಕಾಶಿ ವಿಶ್ವನಾಥ ಅಂತ ಸರ್. ಪಂಚಲಿಂಗ ದರ್ಶನ ಇದೇನಕ್ಕೆ ಪೇಂಟಿಂಗ್ ಎಂಟಿ ಕಾಲಿತ್ತು ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ಕ್ಲೋಸ್ ಮಾಡಿದ್ದಾರೆ ಅಷ್ಟೇ ಸರ್. ಪಂಚಲಿಂಗ ದರ್ಶನ ಅಂದರೆ ಪಂಚ ಅಂದರೆ ಟೋಟಲ್ 5 ಕೂಡ ಶಿವ ಟೆಂಪಲ್ ಬರುತ್ತೆ. ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಅರ್ಕೇಶ್ವರ, ಮಲ್ಲಿಕಾರ್ಜುನ. ಈ ವೈದ್ಯನು ಕೂಡ ಏಕಕಾಲದಲ್ಲಿ ಒಂದೇ ದಿನ ದರ್ಶನ ಮಾಡಲಿಕ್ಕೆ ಪಂಚಲಿಂಗ ದರ್ಶನ ಜಾತ್ರಾ ಮಹೋತ್ಸವ ಅಂತ. ಅದು ಯಾವ ಸಂದರ್ಭದಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ 5 ವಾರ ಕಾರ್ತಿಕ ಸೋಮವಾರ ಬರುತ್ತೆ. ಆ 5 ಕಾರ್ತಿಕ ಸೋಮವಾರದಲ್ಲಿ ಕಡೆ ವಾರ ಕಡೆ ದಿನ ಸೋಮವಾರನಾಗಿರಬೇಕು. ಆ ಸೋಮವಾರ ಅಮಾವಾಸ್ಯೆನ ಒಳಗೊಂಡಿರುತ್ತೆ. ಕಾರ್ತಿಕ ಮಾಸ
ವೃಶ್ಚಿಕ ಮಾಸ, ಕುಹು ನಕ್ಷತ್ರ, ವಿಶಾಖ, ಅನುರಾಧ ನಕ್ಷತ್ರಗಳು ಇವೆಲ್ಲ ಟೋಟಲ್ ನಕ್ಷತ್ರ ಮಾತ್ರ ಪಂಚಲಿಂಗ ದೋಷ. ಅದು 7, 3, 13 ಸೆಪ್ಟೆಂಬರ್. ಈಗ ಹಿಂದೆ ಅಂದರೆ 1906, 8, 25, 37, 42, 52, 43, 52, 59, 66, 79, 83, 82, 83, 92, 2006, 2009, 2013, ಈ ಫೈನಲ್ 2020 ಮುಗೀತು. 2020 ತುಂಬ ಕಡಿಮೆ ಜನ ಇದ್ರು. ಕಾರಣ ಕೋವಿಡ್, ಕರೋನಾ ಸರ್. 2013 6 ಲಕ್ಷ ಜನ ಇದ್ರು ಸರ್. ಇಲ್ಲಿ ಪ್ರತಿ ವರ್ಷ ಪ್ರತಿದಿನ ಎಲ್ಲ ದಿನ ಕೂಡ ದೇವಸ್ಥಾನ ಬಂದಿದ್ದರೆ ಇಯರ್ ಒನ್ ಟೈಮ್ ಫೆಸ್ಟಿವಲ್ಸ್ ಹಬ್ಬಗಳ ಬರಲಾದ ವಿಶೇಷವಾದ ಜಾತ್ರೆ. ನೆಕ್ಸ್ಟ್ ಅದೇ ಪಂಚಾಂಗ ಎಲ್ಲ ಒಳಪಟ್ಟ ಮಾತ್ರ ಸರ್. ಇದು ಸೌತ್ ಗೇಟ್ ಡೈರೆಕ್ಷನ್, ದಕ್ಷಿಣ ಮೂರ್ತಿ ಅಂತ. ನಾವ್ಯಾವಾಗಲೂ ಕೂಡ ಮನೆ ಕಟ್ಟಿದ್ರೆ ಪೂರ್ವಕ್ಕೆ ಡೈರೆಕ್ಷನ್. ಇದು ಪೂರ್ವ, ಈ ಕಡೆ ಪಶ್ಚಿಮ, ಆ ಕಡೆ ದಕ್ಷಿಣ, ಈ ಕಡೆ ಉತ್ತರ. ಇದು ಸೌತ್ ಗೇಟ್ ಡೈರೆಕ್ಷನ್ ಅಂತ. ಗಂಡಾಗಲಿ ಹೆಣ್ಣಾಗಲಿ ಪ್ರತಿಯೊಬ್ಬರು ಕಂಕಣ ಬಲ, ಗುರುಬಲ ವೆರಿ ಇಂಪಾರ್ಟೆಂಟ್. ಅದು ಲೋ ಕಡಿಮೆ ತಗೊಂಡ್ರಲ್ಲಿ ಕಾಣಿಕೆಟಿ ಪೂಜೆ ಮಾಡಿದ್ರೆ ಸಾಮಾನ್ಯ ನೀವು ದಕ್ಷಿಣ ಮೂರ್ತಿ. ಹಾಗೇನಿಲ್ಲ ಡೋರ್ ಒಳಗಡೆ ಶಕ್ತಿ ಗಣಪತಿ ಅಂತ. ಇಯರ್ಲಿ ಒನ್ ಟೈಮ್ ಗೌರಿ ಗಣೇಶ ಹಬ್ಬ ಬರುತ್ತಲ್ಲ, ಆ ಟೈಮಲ್ಲಿ ಚೌತಿ ಟೈಮೆಲ್ಲ ಬೆಣ್ಣೆಯಿಂದ ಅಲಂಕೃತಗೊಳಿಸಿ ಪೂಜೆ ಮಾಡ್ತಾರೆ. ಈಗ ಆಲ್ರೆಡಿ ಮಾರ್ನಿಂಗ್ ಪೂಜೆ ಮಾಡಿ ಕ್ಲೋಸ್ ಮಾಡಿದರೆ ಮತ್ತೆ ಸಾಯಂಕಾಲ 7 ಮೇಲೆ ಮತ್ತೆ ಪೂಜೆ ಸರ್. ಪಕ್ಕದಲ್ಲಿ ದುರ್ಗಾದೇವಿ. ಇದು ಎಷ್ಟು ವರ್ಷದ ಇತ್ತು? 1400 ವರ್ಷಗಳಿಂದ 6ನೇ ಶತಮಾನ, 6th century ಟೆಂಪಲ್ ಸರ್. ಇದು ಉದ್ಭವ ಆಗಿರೋದಾ ಸರ್? ಇದು ಉದ್ಭವ ಅಂದರೆ ಶಿವಲಿಂಗ ಮಾತ್ರ ಉದ್ಭವ. ದೇವಸ್ಥಾನ ಎಲ್ಲ ಗಂಗರೇ ನಿರ್ಮಾಣ ಮಾಡಿರ್ತಕ್ಕಂಥ. ಫಸ್ಟ್ಗೆ ಗಂಗರು, ಆನಂತರ ಚೋಳರು, ಅದಂತರ ಹೊಯ್ಸಳರು, ಅದಂತರ ವಿಜಯನಗರ, ಮೈಸೂರು, ಈ ಥರ ಹಂತವಾಗಿ ನಿರ್ಮಾಣ ಮಾಡೋದು. ನೋಡಿ, ಈ ಒಂದು ಕಂಬದ ಮೇಲೆ 2 ಸ್ನೇಕ್ಸ್ ಹಾವುಗಳು ರೊಟೇಟ್ ಸುತ್ತಕೊಂಡು ಸುತ್ತ ಒಂದೇ ಹಂಗಾದ್ರೆ ನೆಕ್ಸ್ಟ್ ಟೈಮ್ 2 ತರ ತೋರಿಸ್ಬೇಕಾದ್ರೆ ರಂಗೋಲಿ ಟೈಪ್ಸ್ ರಂಗೋಲಿ ಹಾಕೋದು. ಬ್ಲಾಕ್ ಬ್ರಾನ್ಸ್ ಜಾಸ್ತಿ ಕೃಷ್ಣ ಕಾಳಿಂಗ ಮಾಡ್ತಾನೆ. ಹಾವಿನ ನಿಂತು ನೃತ್ಯ ಮಾಡ್ತಾ ಇರ್ತಾನೆ, ಕಾಳಿಂಗ ಮಾಡ್ತಾನೆ. ಅಂದರೆ ಈ ಒಂದು ಕಾರ್ಪೊರೇಟ್ ವಿಶ್ವಸರ್ಪ ಯಾವಾಗ ಕೂಡ ಯಮುನಾ ನದಿ ಒಳಗಡೆ ವಾಸವಾಗಿರುತ್ತೆ. ಬರ್ತಕ್ಕಂಥ ಪ್ರವಾಸಿಗರು, ಪ್ರಾಣಿಗಳು ಅದನ್ನ ನೀರು ಸೇವನೆ ಮಾಡಿ ಸತ್ತೋಗ್ತಾರೆ. ಅದಕ್ಕೆ ಅದನ್ನ ಸಂಹಾರ ಮಾಡಲಿಕ್ಕೆ ಆ ಹಾವಿನ ತಲೆ ಮೇಲೆ ನಿಂತು ಆ ಕೈಯಲ್ಲಿ ಬಾಲೆ ಹಿಡಿದು ನೃತ್ಯ ಮಾಡಿ ಸಂಹಾರ ಮಾಡ್ತಾ ಇರೋದಕ್ಕೆ, ಅಥವಾ ನರ್ತನ ಡ್ಯಾನ್ಸ್ ನೃತ್ಯ ಮಾಡ್ತಾ ಇರೋದಕ್ಕೆ, ಸಂಹಾರ ಕೊಲ್ತಾ ಇರೋದಕ್ಕೆ ಕಾಳಿಂಗ ನರ್ತನ ಅಥವಾ ಕಾಳಿಂಗ ಮಾಡ್ತಾರೆ. ಇದು ಚಾಮುಂಡೇಶ್ವರಿ. 1400 ವರ್ಷಗಳಿಂದ 6ನೇ ಶತಮಾನದಲ್ಲಿ ಗಂಗಾ ರಾಜ ತಲಕಾಡು. ಆ ಸಂದರ್ಭ ಕೂಡ ಮೈಸೂರು ಮಹಾರಾಜರ ಮನೆಯ ದೇವತೆಯಾಗಿ ಚಾಮುಂಡೇಶ್ವರಿ ಪ್ರತಿಷ್ಠಾಪಕ ಪೂಜೆ ಮಾಡಿದ್ರೆ ಇದು ಎಕ್ಸಾಂಪಲ್. ಇದು ಮತ್ತೆ ಮೈಸೂರು ಚಾಮುಂಡಿ ಬೆಟ್ಟ ಮೇಲೆ 2 ಸೇಮ್ ಇದೆ. ಪಂಚಲಿಂಗ ಫಸ್ಟ್ ಮೇನ್ ಶಿವ ಅಂದರೆ ಟೆಂಪಲ್ ಹೊಡೆದ ಅದೇ ಒರಿಜಿನಲ್. ಇಲ್ಲಿ 5 ಎಕ್ಸಾಂಪಲ್ ಪ್ರತಿಷ್ಠಾಪ ಮಾಡಿದ್ದಾರೆ ಸರ್. 5 ಶಿವಲಿಂಗ ಇದೆ. ಯಾಕೆಂದರೆ ಅತಿ ತುಂಬ ಏಜಾದಂಥವ್ರು, ಓವರ್ ಪರ್ಸನ್ ಹೊರಗಡೆ ಮನೆ ಮೇಲೆ ನಡೆಯಲಿಕ್ಕೆ ಸಾಧ್ಯ ಆಗ್ತಾರೆ. ಇಲ್ಲೇ ದರ್ಶನದಲ್ಲಿ ಪಂಚಲಿಂಗ ಸಾಲಲ್ಲ. ಬಟ್ ಪಂಚಲಿಂಗ ಡಿಫ್ರೆನ್ಸ್ ಇದೆ. ಪಾತಾಳೇಶ್ವರ 1 ಒಡೆ 5 ಪಂಚ ಚಿಕ್ಕದು, 5 ಪಂಚ 5 ಫೀಟ್ ಮಾಡೇಶ್ವರ. ಅದನ್ನು ಪಾರ್ಶ್ವಗಳು ಹೋದರೆ ನೀವು ನೋಡ್ಬೋದು. ಇದು ಸರ್ ಇದು ಬಹಳ ವೆರಿ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಸರ್. ಇದು ಈ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಗಳಲ್ಲಿ ಒಂದೇ ದೇಹ ಬಾಡಿ ಇದೆ, 3 ತಲೆಗಳು, 1, 2, 3 ತಲೆ ಇದೆ. ಇಲ್ಲಿ 4 ಕಾಲು, ಇಲ್ಲಿ 2 ಶಿವಲಿಂಗ ಇದೆ. ಅಂದರೆ ಒಂದೊಂದೇ ಹ್ಯಾಂಗಲ್ಲಿ ಮುಚ್ಕೊಂಡು ಒಂದೊಂದು ತಿಕ್ಕೋಣ. ಇವೆರಡು ತಲೆ ಕ್ಲೋಸ್ ಮಾಡ್ಕೊಂಡ್ರೆ ಶಿವಲಿಂಗಕ್ಕೆ ಆಲಭಿಷೇಕ ನಿಂತಿರೋ ಸ್ಟ್ಯಾಂಡಿಂಗ್ ಪೊಸಿಷನ್. ಇದನ್ನು ಮುಚ್ಕೊಂಡ್ರೆ ಶಿವಲಿಂಗಕ್ಕೆ ಆಲಭಿಷೇಕ ನೀಡಿ ನೋಡ್ತಕ್ಕಂಥ ದೃಶ್ಯ. ಇದನ್ನು ಮುಚ್ಕೊಂಡ್ರೆ ಶಿವಲಿಂಗಕ್ಕೆ ಆಲಭಿಷೇಕ ಮತ್ತಷ್ಟು ಒಟ್ಟಂಗೆ 4 ವಾಶ್ ಅಂದರೆ 1 ಖೋ ಬಾಯ್ಸ್ 3 ಜೈನ್. 6ನೇ ಶತಮಾನ 3D ಎಫೆಕ್ಟ್ ಅಂತ ಇದು ಎಕ್ಸಾಂಪಲ್. ಮೌತ್ ಫ್ರಮ್ ಗಿವಿಂಗ್ ಮಿಲ್ಕ್ ಶಿವ ಸೆಲ್ಫ್ ಸರ್ವಿಸ್. ತನ್ನಲ್ಲಿ ಶೇಖರಣೆ ಆದಂಥ ಹಾಲನ್ನು ತಾನು ಸೇವನೆ ಮಾಡದೆ ತನ್ನ ಕೆಚ್ಚಲಿಗೆ ಬಾಯಿನ ಹಾಕಿ ಶಿವಲಿಂಗಕ್ಕೆ ಆಲಭಿಷೇಕ ಮಾಡ್ತಾರೆ. ಭೀಮ ಹಿಂದೆ ಮಹಾಭಾರತ ಬರ್ತಲ್ಲ, ಆ ಥರ ಹೋಗಿ ಹಿಂದೆ ಶಕ್ತಿ ಪರ್ಸ ಈ ಥರ ಕೈಯಲ್ಲಿ ನೋಡು ಕಲ್ಲು ತಲೆ ಗುಂಡು ಇಟ್ಕೊಂಡು ಈ ಥರ ಶಕ್ತಿ ಪರ್ಸ ಇದನ್ನ ನೋಡಿ ನೀವು ಕಾಪಿ ಮಲ್ಟಿಪ್ಲೈ ಜಿಮ್ ಅಂತ. ಇದೆ ಸುಬ್ರಹ್ಮಣ್ಯ ಕಾರ್ತಿಕೇಶ್ವರ ಫ್ರಂಟ್ ಪೈ ಬ್ಯಾಕ್ ಮಾಡಿ. ಈ ವಿಗ್ರಹ ಬೇರೆ ಕಡೆ ತೊಗೊಂಡು ಬಂದು ವಿಗ್ರಹ ಹೊರದೋಗಿದೆ. ಎಲ್ಲಿ ದೇವಾಲಯ ಮತ್ತು ವಿಗ್ರಹ ಹೊರದೋಗಿದ್ದು ಪೂಜೆ. ಉದಾಹರಣೆಗೆ ಶಿವ ಟೆಂಪಲ್ ಆದರೆ ಶಿವನ ಮುಂಬೈ ನಂದಿ ಸ್ತಂಭ ಇರ್ತದೆ. ವಿಷ್ಣು ಟೆಂಪಲ್ ಆದರೆ ಗರುಡ ಸ್ತಂಭ ಇದೆ. ಆ ಸ್ತಂಭ ಜೀರ್ಣೋದ್ಧಾರ ಮಾಡಿದ್ರೆ ಮಾತ್ರ ಪೂಜೆ. ಆ ಸ್ತಂಭ ಇಲ್ಲ ಅಂದರೆ ಡ್ಯಾಮೇಜ್ ಆಗಿದೆ. ಉದಾಹರಣೆಗೆ ಸರ್ ಸುಬ್ರಹ್ಮಣ್ಯ ಕಾರ್ತಿಕೇಶ್ವರ 6 ಪೈಸ ಇದ್ದ. ಮತ್ತು ಈ ವಿಗ್ರಹ ಇಲ್ಲಿರಲಿಲ್ಲ, ಬೇರೆ ಕಡೆ ತೊಗೊಂಡು ವಿಗ್ರಹ ಹೊಡೆದಾಗ. ಎಲ್ಲಿ ದೇವಾಲಯ ಮತ್ತು ವಿಗ್ರಹ ಹೊಡೆದೈತೆ ಪೂಜೆ ಇಲ್ಲ. ಇಲ್ಲೆಲ್ಲ ಹೊಡೆದಾಗಿಲ್ಲ. ಸಮ ಹೊರಗಡೆ ಬೇಲೂರು, ಹಳೆಬೀಡು, ಹಂಪಿ, ಸೋಮವಾರ, ಬಾದಾಮಿ ಪಡ್ತದೆ, ಆ ಕಡೆ ಡ್ಯಾಮೇಜ್. ವಿವೇಕ ಹೊಡೆದಾಗಿಲ್ಲ ಅಷ್ಟೇ. ಬೇರೆದಾಗೆಲ್ಲ ಹಣ್ಣು, ಕಾಯಿ, ಹೂವು, ಫ್ರೂಟ್ಸ್ ಇವೆಲ್ಲ ಇರ್ತೀವಿ. ಶಿವನಿಗೆ ಮೇನ್ ಇಂಪಾರ್ಟೆಂಟ್ 2 ಮರದ ಎಲೆ ವಿಶೇಷವಾದ. ಇದು ಬಿಲ್ವಪತ್ರೆ. ಇದು ಬಿಟ್ರೆ ಏನು ಸ್ಯಾಂಡಲ್ವುಡ್ ಗಂಧದ ಪತ್ರೆ. ಅದು ಫಾರೆಸ್ಟಲ್ಲಿ ಒಳಗಡೆ ಸಿಗುತ್ತೆ. ಬಟ್ ಅದು ಗೌರ್ಮೆಂಟ್ ಪತ್ರೆ ಯೂಸ್ ಮಾಡಿ ಬಿಲ್ವಪತ್ರೆ. ಅಂದರೆ ಇವಾಗ ರಿನೋವೇಟ್ ಮಾಡಿರೋದಲ್ಲ ದೇವಸ್ಥಾನ ಎಲ್ಲ ಮೇಲೆ ಪೇಂಟ್ ಮಾಡೋದು. 2020 ಪಂಚಿಂಗ್ ದರ್ಶನ ಆಗಿತ್ತಲ್ಲ, ಅವಾಗ ಪೇಂಟ್ ಮಾಡಿದ್ರು. ನಿಮ್ಗೆ ಅದು ವಸ್ತು ಕಾಣ್ತದೆ. ಅಂಡರ್ ಆಗ್ತದೆ ಓಲ್ಡ್. ನೋಡಿದು
ಸಿಂಗಲ್ ಸ್ಟೋನ್ ಪಾಟ್. ಈ ಹಿಂದೆ ದೇವ್ರ ವಿಗ್ರಹ ತೊಳೆಯೋದಕ್ಕೆ ನೀರು ಅಥವಾ ಪುಷ್ಪಗಳು, ದೀಪ ಹಚ್ಚಲಿಕ್ಕೆ ಎಣ್ಣೆ, ದೇವಸ್ಥಾನ ಟಾಪ್ ಪೇಂಟ್ ಮಾಡಿ ಸುಣ್ಣ ಇವೆಲ್ಲ ಇಟ್ಕೊ. ಈಗ ಹೊಡೆದೋಗಿದೆ, ಈ ಕಡೆ ಉಪಯೋಗ ಇಲ್ಲ. ಆವಾಗ ಕಲ್ಲಿಂದು. ಬಟ್ ಇವಾಗ ಅದನ್ನೇ ನೀವು ಮೆಥಡ್ ಆಗಿ ನ್ಯೂ ಮಾಡೆಲ್ ಆಗಿ 2021 ನೀವು ಮ್ಯಾನುಫ್ಯಾಕ್ಚರ್ ಪ್ಲಾಸ್ಟಿಕ್ ಆಗಿದೆ ಬಟ್ ಇಲ್ಲಿ ಒಳಗಡೆ ಮನೋನ್ಮನೆ ಅಂತ ಕ್ಲೋಸ್ ಮಾಡಿ ಲಂಚ್ ಟೈಮ್ ಅಲ್ವಾ ಬಟ್ ಸರ್ ಮೇಲ್ಗಡೆ ಒಂದೇ ಕಲ್ಲಿಂದ ಕೆತ್ತನೆ ಮಾಡಿ ಶಿಲ್ಪಕಲೆ. ಆ ಎಜ್ಫುಲ್ ಕಾರ್ನರ್ ಸ್ಟೋನ್ಸ್ ಇದೆಯಲ್ಲ, ಆ ಕಲ್ಲು ಹಾವು ಬಳೆ ಎಲ್ಲ ಒಂದೇ ಕಲ್ಲಿನ ಕೆತ್ತನೆ ಮಾಡಿದ್ರೆ ಇವಾಗ ಅಲ್ಲಿ 2 ಬಳೆ ಹಾವಿಗೆ 4 ತಲೆ ಇದೆ. ಈ ಹಿಂದೆ ಒಂದು 30 ವರ್ಷದಿಂದ 6 ಬಳೆ 5 ತಲೆ ಇದ್ದಂತ 5 ತಲೆ 6 ಬಳೆ ಇದ್ದಾಗ ಇಲ್ಲಿ ಸೆಕ್ಯೂರಿಟಿ ಇರಲ್ಲ. ಬರ್ತಕ್ಕಂಥ ಪ್ರವಾಸಿಗರ ಮೇಲ್ಗಡೆ ಹತ್ತಿ 4 ಬಳೆ ಹಾವಿನ ತಲೆ ಹೊಡೆದಾಕ್ತಾರೆ. ಅದಕ್ಕೆ ಯಾರು ಕೂಡ ಮುಟ್ಟಬಾರ್ದು, ಪ್ಲೀಸ್ ಡೋಂಟ್ ಟಚ್ ದ ವಾಲ್ ಅಂಡ್ ರಿಂಗ್ಸ್ ಅಂಡ್ ಸ್ಕಲ್ಪ್ಚರ್ ಅಂತ ಹಾಕಿದ್ದಾರೆ. ಸೇಮ್ ಥೇಟ್ ಇದೇ ಥರ ಹೊರಗಡೆ ಶೃಂಗೇರಿ, ಕಂಚಿ, ಹಂಪಿ, ಬೇಲೂರು, ಹಳೇಬೀಡು, ತಮಿಳುನಾಡು ಟೆಂಪಲ್, ಇಲ್ಲಿ ಕೊಳ್ಳರ ಹತ್ರ ಎಳಂದೂರು ಅಂತ ಅದು ಒಂದೇ ಕಲ್ಲಿಗೆ ಸಿಂಗಲ್ ಸ್ನೇಕ್ ಅಂಡ್ ರಿಂಗ್ ಸ್ಟೋನ್ ಆಲ್ಕೋಲ್ ಸಿಗ್ನಲ್ ಸ್ಟೋನ್. ಇಲ್ಲಿ ಡೋಂಟ್ ಟಚ್ ಅಂತ ಹಾಕಿದ್ದಾರೆ, ಆದ್ರೂ ಟಚ್ ಮಾಡ್ತಾರೆ. ಏನ್ ಮಾಡ್ತಾರೆ ಜನರು ಅರ್ಥ ಮಾಡ್ಕೋಬೇಕು. ಪಾರಿಜಾತನ ದೇವಲೋಕ ಕೃಷ್ಣ ಬ್ರಿಂಗಿಂಗ್ ಫ್ರಮ್ ಸತ್ಯಭಾಮ ಫ್ಲವರ್ ಸ್ಟಾರ್ ಫ್ಲವರ್ ಗೋ ಅಲ್ಲಿ ಮಿಡ್ ನೈಟ್ ಅರ್ಲಿ ಮಾರ್ನಿಂಗ್ ಫೆಲ್ಡ ಅಂದೆ. ಕೃಷ್ಣ ಯಾವಾಗಲೂ ಸತ್ಯ ಮಾಡೋದು, ರಾಜ ಕೋಪ ಬಂದು ಶಾಪ ಕೊಡ್ತಾರೆ. ಇದು ಮಿಡ್ ನೈಟ್ ಪಾರಿಜಾತ. ರಾತ್ರಿ ಮಿಡ್ ನೈಟ್ ಮಾತ್ರ ಇದು ಹೂ ಅರಳೋದು, ಬೆಳಿಗ್ಗೆ ಬಿದ್ದೋದು. ಹೌದಾ? ತುಂಬ ಸ್ಮೆಲ್. ಹೌದು, ಪಾರಿಜಾತ ದೇವಸ್ಥಾನಕ್ಕೆ ಯೂಸ್ ಆಗುತ್ತಲ್ಲ? ಹಾಂ, ದೇವಸ್ಥಾನಕ್ಕೆ ಯೂಸ್ ಮಾಡ್ತಾರೆ. ತುಂಬ ಸುವಾಸನೆ ಇದೆ. ಕ್ಲೋಸ್ ಮಾಡ್ತಾರೆ ಲಂಚ್ ಟೈಮ್ ಅಲ್ವಾ ಸರ್. ನೋಡಿ, ಇದು ಮೈನ್ ಟೆಂಪಲ್ ವೈದ್ಯನಾಥೇಶ್ವರ. ಈ ಹಿಂದೆ ನಾವು ಹೋಗ್ತಂದ್ರೆ ಶೇಡ್ ಹಾಕಿದ್ರೆ ಶೆಲ್ಟ್ರು. ಈ ಪಕ್ಕದಲ್ಲಿ ವೀರಭದ್ರೇಶ್ವರ ಟೆಂಪಲ್ ಅಂದರೆ ಪಂಚರಂಗಿ ಕೆಳಗಲ್ಲ, ಶಿವನ ಮಗ ವೀರಭದ್ರೇಶ್ವರ ಅಂತ. ಅದನ್ನ ನೋಡಿ ಆನಂತರ ಅಲ್ಲಿ ಸ್ಟೆಪ್ಸ್ ಇದೆ. ಸ್ಟೆಪ್ ಕೆಳಗಡೆ ನಾವು ಶೀಟ್ ಕೆಳಗಡೆ ಹೋಗ್ತಂದ್ರೆ ಸರೌಂಡಿಂಗ್ ಒಂದು ರೌಂಡ್ಸ್ ಬರ್ತದೆ. ಟೋಟಲಾಗಿ ಇನ್ನೂ 4 ಟೆಂಪಲ್ ಬರುತ್ತೆ. ಅಂದರೆ ಪಂಚರಂಗಿ ಸೆಕೆಂಡ್ ಟೆಂಪಲ್ ಪಾತಾಳೇಶ್ವರ, ಆಂಧ್ರವೇ ಹೋಗ್ಬೇಕಾದ್ರೆ ಮರಳೇಶ್ವರ, ಪಂಚರಂಗಿ ಅದು 3ನೇ ದೇವಾಲಯ. ಆಂಧ್ರ ಕೊನೆಗೆ ಬರ್ತಂದ್ರೆ ಚೌಡೇಶ್ವರಿ. ಫೈನಲ್ ಬರ್ತಂದ್ರೆ ನಿಮ್ಮ ವೆಹಿಕಲ್ ಪಾರ್ಕ್ ಮಾಡಿದ್ರೆ ಆಪೋಸಿಟ್ ವಿಷ್ಣು ಟೆಂಪಲ್ ಕೀರ್ತಿನಾರಾಯಣ ಅಂತ. ಅಂದರೆ ವಯಸ್ಸಾದವರ ವಿಷ್ಣುವರ್ಧನ ಚೋಳವರನ್ನು ಯುದ್ಧ ಮಾಡಿ ಯುದ್ಧಕ್ಕೆ ವಿಜಯಕ್ಕೆ ಆ ದೇವಸ್ಥಾನ ಟೋಟಲಿ ಎಂಟರ್. ನಾವು ಆ ಕಡೆ ಶೆಲ್ಟ್ರಲ್ಲಿ ಹೋಗ್ತಂದ್ರೆ ಒನ್ ವೇ, ಆ ಕಡೆ ಅಂದ್ರೆ ಮತ್ತೆ ಹಾಗೆ ಬರಲ್ಲ, ಎಕ್ಸಿಟ್ ಔಟ್ ಸೈಡ್ ಬರುತ್ತೆ. ಟೋಟಲ್ ಅದೇನು ಫುಲ್ ಮರಳಿದೆ ಅಲ್ಲಿ? ಮರಳಿದೆ. ಮರಳಿಂದ ನಡ್ಕೊಂಡು ಹೋಗ್ಬೇಕು. ಆ ಮರಳಿಗೆ ಸಂಬಂಧಪಟ್ಟಂಗೆ ಒಂದು ಕಥೆ ಸ್ಟೋರಿ ಇದೆ. ನಾನು ಅಂತ ಹೇಳ್ತೇನೆ, ಒಂದು ಕಥೆ ಇದೆ. ಮರಳ ಮೇಲೆ ನಡ್ಕೊಂಡು ಹೋಗ್ಬೇಕು, ವೆಹಿಕಲ್ ಅಂತ ಎಂಟ್ರಿ ಆಗಲ್ಲ ನೋಡಿ. ಈಗ ನಾವು ಕೀರ್ತಿ ನಾರಾಯಣ ಅಂತ ಹೊಯ್ಸಳರ ವಿಷ್ಣುವರ್ಧನ ಚೋಳರೊಡನೆ ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದ ವಿಜಯಕ್ಕೆ 1117 ಇಸ್ವಿ ಅಂದರೆ 12ನೇ ಶತಮಾನದ ದೇವಾಲಯ ನೋಡ್ಲಿಕ್ಕೆ ನಾವು ಬಂದಿದ್ದೀವಿ. ಆ ದೇವಸ್ಥಾನ ಮುಂಭಾಗ ಇರ್ತಕ್ಕಂಥ ಎಂಟ್ರೆನ್ಸ್ ನೀವು ಹಂಪಿಗೆ ಹೋದ್ರೂ ನೋಡ್ಬೋದು. ವಿರೂಪಾಕ್ಷ ದೇವ ಮುಂಭಾಗ ಸೇಮ್ ಥೇಟ್ ಎಂಟ್ರೆನ್ಸ್ ಇದೆ. ಆ ಎಂಟ್ರೆನ್ಸ್ ಒಳಗೆ 2 ಸ್ಟ್ಯಾಚ್ಯೂ ವಿಗ್ರಹ, ಲೆಫ್ಟ್ ಸುಂದರ ದೇವಿ ವಿಗ್ರಹ, ರೈಟ್ ಸೈಡ್ ರಾಮಾನುಚಾರ್ಯ. ಸುಮಾರು ಒಂದು 35 ವರ್ಷ ಹಿಂದೆ ಈ ಎಂಟ್ರೆನ್ಸ್ ಮರಳಿಂದ ಮುಚ್ಚಿ ಕವರ್ಡ್ ಆಗಿತ್ತು. ಆವಾಗ ಈ ಕಡೆ ಮರಳು ರಾಶಿ ಮೇಲೆ ಹತ್ತಿ ನಡೆದೋಗಿ ಆ ಕಡೆ ದರ್ಶನ ಮಾಡಿ ರಿಟರ್ನ್ ಬರೋದು ತುಂಬ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಬರೋ ಪ್ರವಾಸಿಗರಿಗೆ ಸುಲಭವಾಗಿ ದೇವದರ್ಶನ ಮಾಡಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳಿ ಮರಳನ್ನು ಪಾರ್ಶ್ವ ಶಿಫ್ಟ್ ಮಾಡಿದಾಗ ಎಂಟ್ರೆನ್ಸ್ ಕ್ರಾಕ್ ಬಿಟ್ಟಿತ್ತು. ಅದನ್ನ ರೀಬಿಲ್ಟ್ ಮಾಡಿದ್ರು. ಆನಂತರ ದೇವಸ್ಥಾನ ಮೇಲೆ ಗೋಪುರ ಇದೆಯಲ್ಲ, ಅದು ಮಳೆಗಾಲ ಬರ್ತಿಗೆ 1999-2000 ಬಿದ್ದೋಗಿದೆ. ಈ ಹಿಂದೆ 1117 ಇಸ್ವಿಲಿ ಹೊಯ್ಸಳರ ವಿಷ್ಣುವರ್ಧನ ಚೋಳರನ್ನು ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದು ವಿಜಯನಾದ ಒಂದು ಕೀರ್ತಿ ಪತಾಕೆಗೆ ವಿಜಯಕ್ಕೆ ಇಲ್ಲಿ ಕೀರ್ತಿನಾರಾಯಣ ಅಂತ ಹೆಸರನ್ನ ಕೀರ್ತಿನಾರಾಯಣ ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಗೋಪುರ ಬಿದ್ದೋಗಿದೆ, ಹೊಸದಾಗಿ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಯಾವ ಯುದ್ಧ ಸರ್? ಯಾವ ಯುದ್ಧ ಗೆದ್ದಕ್ಕೆ? ಯುದ್ಧ ಗೆದ್ದಕ್ಕೆ ಚೋಳರ ಜೊತೆ ಯುದ್ಧ ಮಾಡ್ತಾರೆ. ಯಾಕಂದ್ರೆ ಚೋಳರ ಅಧೀನದಲ್ಲಿ ಇರ್ತಾರೆ. ಚೋಳರಿಂದ ಇವನು ಕಿತ್ಕೊಳ್ತಾನೆ ಯುದ್ಧದಲ್ಲಿ, ತಲಕಾಡಲ್ಲಿ ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದು ವಿಜಯಕ್ಕೆ ಕೀರ್ತಿನಾರಾಯಣ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ದೇವಾಲಯ ನಿರ್ಮಾಣ. ಚೋಳರು ಯುದ್ಧ ಗೆದ್ದಕ್ಕೆ ಚೋಳರಲ್ಲ, ಚೋಳರ ಜೊತೆ ಹೊಯ್ಸಳರು ಯುದ್ಧ ಮಾಡ್ತಾನೆ. ವಿಷ್ಣುವರ್ಧನ ಆ ಯುದ್ಧದಲ್ಲಿ ಗೆದ್ದು ವಿಜಯನಾದ ಕೀರ್ತಿ ಪಡೆ ವಿಜಯದಲ್ಲಿ ಕೀರ್ತಿನಾರಾಯಣ ಅಂತ ಹೆಸರು. ಈಗ 5 ಪಂಚಲಿಂಗ ಹೇಗಿದೆಯೋ ಅದೇ ಥರ 5 ಪಂಚನಾರಾಯಣ ಕಟ್ಟಿಸಿದ್ದಾರೆ. ರಾಮಾನುಚಾರ್ಯ ಅಧ್ಯಕ್ಷತೆಯಲ್ಲಿ ವಿಷ್ಣುವರ್ಧನ ಕಟ್ಟಿಸಿದ್ದಾರೆ. ಎಲ್ಲಿ ಅಂದರೆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ, ಗದಗಿನ ವೀರನಾರಾಯಣ, ಗುಂಡ್ಲುಪೇಟೆ ವಿಜಯನಾರಾಯಣ, ಬೇಲೂರು ಚೆನ್ನಕೇಶವ, ತಲಕಾಡಲ್ಲಿ ಕೀರ್ತಿನಾರಾಯಣ ಅಂತ. ಅಂದರೆ ತಲಕಾಡಲ್ಲಿ ಕೀರ್ತಿನಾರಾಯಣ ಅಂತ ಹೆಸರು ಬರೋ ಕಾರಣವೇನೆಂದರೆ ಚೋಳರನ್ನು ಯುದ್ಧ ಮಾಡಿ ಯುದ್ಧಕ್ಕೆ ವಿಜಯ ಕೀರ್ತಿ ಪತಾಕೆ ವಿಜಯಕ್ಕೆ ಕೀರ್ತಿನಾರಾಯಣ ಅಂತ ಹೆಸರು. ಇದಕ್ಕೆ ಮತ್ತೊಂದು ಸಲ ನಡುಕೆ ನಾರಾಯಣ. ಯಾಕೆಂದರೆ ದೇವಸ್ಥಾನ ಸುತ್ತಲೂ ಕೂಡ ಮನೆಗಳನ್ನ ಕಟ್ಟಿಕೊಂಡು ಸೆಂಟ್ರಲ್ ದೇವಾಲಯ ನಿರ್ಮಾಣ ಮಾಡಿದ್ರಿಂದ ಆ ಒಂದು ಹೆಸರಿಂದ ಕೂಗ್ತಾಯಿದ್ರು. ಹಾಗೆಯೇ ಈ ಥರ ನದಿಯಲ್ಲಿ ಸಾಕಷ್ಟು ಜನ ಶಿಲ್ಪಿಗಳಿದ್ರು. ಮತ್ತು ಈ ಥರ ರಾಜಾದ್ರಿಂದ 4 ಜನ ಹೆಂಡತಿಯರು ಕೂಡ ಇದ್ರು. ನಾಟರಾಣಿ ಶಾಂತಲೆ, ನಾಗಲಾದೇವಿ, ಲಕ್ಷ್ಮೀದೇವಿ ಮತ್ತು ಚಾಂದ್ರಾದೇವಿ ಅಂತ. ಹಾಗೆಯೇ ಈ ಥರ ನದಿಯಿಂದಲೇ ಚಿನ್ನದ ನಾಣ್ಯ ಕೂಡ ಅಚ್ಚಕ್ಷಿ ಚಲಾವಣೆ ಇತ್ತು ಸರ್. ಇದು ವಿಷ್ಣು ಟೆಂಪಲ್ ರಾಜ ಕಟ್ಟಿಸೋದು. ಇದು ಪಂಚಲಿಂಗ ಕೆಳಗಲ್ಲ, ಹೊಯ್ಸಳರ ವಿಷ್ಣುವರ್ಧನ ರಾಜ ನಿರ್ಮಾಣ ಮಾಡಿದ ದೇವಾಲಯ. ಬನ್ನಿ ನೋಡಿ.
ಇದು ಯಾವ ರಾಜ್ಯದ ಬರುತ್ತೆ? ಇದು ವಿಷ್ಣುವರ್ಧನ ಸರ್, ಹೊಯ್ಸಳರ ದೊರೆ. ಹೊಯ್ಸಳರ ದೊರೆ ವಿಷ್ಣುವರ್ಧನ ಕಟ್ಟಿಸಿರ್ತಕ್ಕಂಥ. ಇದೇನಿದು? ಇದು ಗರುಡ ಸ್ತಂಭ ಸರ್. ಇದು ಅಂದರೆ ಒಳಗಡೆ ಪೂಜೆ ಉಂಟಿಲ್ಲ, ಗರುಡ ಸ್ತಂಭ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ. ಈ ಸ್ತಂಭ ಇದ್ರೆ ಮಾತ್ರ ಪೂಜೆ ನಮ್ಮ ಮಧ್ಯೆ. ಶಿವ ಟೆಂಪಲ್ ನಂದಿ ಸ್ತಂಭ. ಅದು ಕಿಚನ್ ರೂಮು, ಅಡುಗೆ ಮನೆ, ಪಾಕಶಾಲೆ ಅದೆಲ್ಲ ಮುಂದೆ ಮರಳಿಂದ ಮುಚ್ಚೆ ಮರಳು ಎಸ್ಕೇಸ್ ಹೊಡೆದೋಗಿ ಇದು ಮಾಡಿ ಪಾಕಶಾಲೆ. ಅದು ಇದು ಎಂಟ್ರೆನ್ಸು, ಇದು ದೇವಸ್ಥಾನ. ಸರ್ ಅವಾಗಲೇ ನೀವು ಮರಳಿಂದು ಕತೆ ಹೇಳ್ತೀನಿ ಅಂದ್ರೆ ಹೌದು ಸರ್, ಸ್ಟಾರ್ಟ್ ಮಾಡಿ ಹೇಳಿ ಸರ್. ನೋಡಿ, ಈಗಲೂ ಕೂಡ ಹೊರಗಡೆಯಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ಇಷ್ಟು ಮರಳು ರಾಶಿ ಇದೆಲ್ಲ ಹೇಗೆ ಬರ್ತವೆ ಅನ್ನೋ ಬಗ್ಗೆ ಆಶ್ಚರ್ಯ ಪಡ್ತಾರೆ. ಆದರೆ ಒಂದು ಮರಳಿಗೆ ಎರಡು ರೀತಿಯಿಂದ ಕತೆ ಸ್ಟೋರಿ ಇದೆ. ಮೊದಲನೇ ಸ್ಟೋರಿ ಬಂದು ಶ್ರೀರಂಗರಾಯನ ಹೆಂಡತಿ ಅಲಮೇಲಮ್ಮನ ಒಬ್ಬ ರಾಣಿ ತಲಕಾಡು ಮುರುಳಾಗಿ ಮಾಲಂಗಿ ಮುಡುವಾಗಿ ಮೈಸೂರು ದೊರೆಗೆ ಮಕ್ಕಳಾಗದಿರಲಿ ಅನ್ನೋ ಶಾಪದ ಕತೆ. ಆದರೆ ASC ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಂದು ಫಾರೆಸ್ಟ್ಗಳು ಸಂಶೋಧನೆ ಮಾಡಿದಾಗ ಅವರು ಅದನ್ನು ಗಾಳಿಯಿಂದ ತೂರಿ ಬಂದು ಮರಳು ಅಂತ ಹೇಳ್ತಾರೆ. ಅಂದರೆ ಇವೆರಡರಲ್ಲಿ ಯಾವ್ದು ಪರ್ಫೆಕ್ಟ್ ಅನ್ನೋದು ನೀವು ಡಿಸೈಡ್ ಮಾಡಿ. ಇದ್ರ ಬಗ್ಗೆ ಸ್ಟೋರಿ ಹೇಳ್ತೀವಿ ನೋಡಿ. ಶ್ರೀರಂಗರಾಯ ಅಂತ ಒಬ್ಬ ರಾಜ, ಆತ ವಿಜಯನಗರ ಅರಸರ ಪ್ರತಿನಿಧಿಯಾಗಿರ್ತಾನೆ. ಆತನ ಆಳ್ವಿಕೆ ಶ್ರೀರಂಗಪಟ್ಟಣ. ಹಾಗೇನೆ ಆತನ ಹೆಂಡತಿ ವೈಫ್ ಅಲಮೇಲಮ್ಮ ಅಂತ. ಅವಳ ತವರೂರಲ್ಲಿ ನಮ್ಮ ತಲಕಾಡಲ್ಲಿ ಕಾವೇರಿ ನದಿ ಆಚೆಗೆ ಒಂದು ಊರಿದೆ. ಆ ಊರಿನ ಹೆಸರು ಬಂದು ಮಾಲಂಗಿ ಅಂತ. ಅದು ಅಲಮೇಲಮ್ಮ ತವರು. ಅಂದರೆ ಶ್ರೀರಂಗರಾಯನ ಹೆಂಡತಿ ಅಲಮೇಲಮ್ಮ. ಶ್ರೀರಂಗರಾಯ ಶ್ರೀರಂಗಪಟ್ಟಣವನ್ನು ಆಳ್ವಿಕೆ ಮಾಡಬೇಕಾದ್ರೆ ಆತನಿಗೆ ಬೆನ್ನಲ್ಲಿ ಬೆನ್ನುಪುಣೆ ರೋಗ ಅಂತ ಒಂದು ಕ್ಯಾನ್ಸರ್ ಕಾಯಿಲೆ ಹರಡಿಕೊಳ್ಳುತ್ತೆ. ಅದು ಯಾವುದೇ ದೇವರ ಹತ್ರನೇ ಆಗಲಿ ಅಥವಾ ಡಾಕ್ಟರ್ ಹತ್ರನೇ ಆಗಲಿ ಹೋದ್ರೂ ಕೂಡ ನಿವಾರಣೆ ಆಗೋದು ಒಂದು ದೊಡ್ಡ ಭಯಾನಕ ರೋಗ. ಕಾಲಕ್ರಮೇಣ ಶ್ರೀರಂಗರಾಯ ಮುರಿದೋಗ್ತಾನೆ, ಸಾವನ್ನಪ್ತಾನೆ. ಮುರಿದೋದ ನಂತರ ಆತನಿಗೆ ಮಕ್ಕಳ ಸಂತತಿ ಇರಲ್ಲ. ಗಂಡು ಅಥವಾ ಹೆಣ್ಣು ಇದ್ದರೆ ರಾಜ್ಯಭಾರನ ಮುಂದುವರಿಸಬೇಕು. ಇಲ್ಲದೇ ಇರೋ ಕಾರಣ ಅವರ ಅಂದಿನ ಕಾಲದ ಆಳ್ವಿಕೆ ಶ್ರೀರಂಗಪಟ್ಟಣ ಮೈಸೂರು ರಾಜ ಒಡೆಯರ ಅಧೀನಕ್ಕೆ ಒಳಪಡುತ್ತೆ. ಒಳಪಟ್ಟ ನಂತರ ಅಲಮೇಲಮ್ಮ ಕೆಲವು ಆಭರಣಗಳ ಸಮೇತ ತವರೂರಿಗೆ ಬಂದು ಹೋಗೋದು, ಇಲ್ಲಿ ಮಾಲಂಗಿಗೆ. ಈ ಹಿಂದೆ ಶ್ರೀರಂಗರಾಯ ಮುರಿದೋದಕ್ಕೂ ಮುಂಚೆನೆ ಸಮೂಹ ದೇವಾಲಯದ ಪೂಜೆ ಪುರಸ್ಕಾರ ಯಜ್ಞೋಪಾಯಗಳನ್ನು ನೋಡ್ಕೊಳ್ಳಿಕ್ಕೆ, ದೇವರ ಆಭರಣಗಳನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಕಾರ್ಯನಿರ್ವಾಹಕರು ನೇಮಿತ ಮಾಡ್ತಾರೆ. ಅವರ ಆಳ್ವಿಕೆ ಪ್ರಾಂತ್ಯನೇ ಮತ್ತೊಬ್ಬ ರಾಜನ ವಶಕ್ಕೆ ಒಳಪಟ್ಟ ಮೇಲೆ ಈತನು ಕೂಡ ಅದೇ ರಾಜನ ಒಂದು ಕೈವಶವಾಗ್ತಾನೆ. ಕೈವಶವಾದ ನಂತರ ಹೇಳ್ತಾನೆ, ಈ ಹಿಂದೆ ನವರಾತ್ರಿ ಟೈಮಲ್ಲಿ ಮಂಗಳವಾರ ಶುಕ್ರವಾರ ಶ್ರೀರಂಗಪಟ್ಟಣದ ಶ್ರೀರಂಗನಾಯಕಿ ದೇವಿ ವಿಗ್ರಹದ ಮೇಲೆ ಅಲಮೇಲಮ್ಮನವರ ಮುತ್ತಿನ ಮೂಗುತಿ, ಚಿನ್ನಾಭರಣ, ವಜ್ರವೈಡೂರನ್ನ ಆ ದೇವಿ ವಿಗ್ರಹದ ಮೇಲೆ ಅರ್ಪಿಸಿ ಬಹಳ ವಿಶೇಷವಾದ ಪೂಜೆನ ಮಾಡ್ತಾರಂತ ಕಾರ್ಯನಿರ್ವಹಣಾಧಿಕಾರಿ ರಾಜರಿಗೆ ತಿಳಿಸ್ತಾರೆ. ಆಗ ರಾಜ ಸೈನಿಕರಿಗೆ ಆಜ್ಞೆ ಮಾಡ್ತಾರೆ, ಅಲಮೇಲಮ್ಮ ಹತ್ರ ಹೋಗಿ ಒಡವೆಗಳನ್ನ ಇಸ್ಕೊಂಡು ಬನ್ನಿ. ಹಿಂದೆ ಯಾವ ಪ್ರಕಾರವಾಗಿ ಪೂಜೆ ಪುರಸ್ಕಾರ ಯಜ್ಞೋಪಾಯಗಳನ್ನ ಹಚ್ಕೊಂಡು ಹೋಗ್ತಾ ಇದ್ರೋ ಅದೇ ಪ್ರಕಾರ ಈಗಲೂ ಕೂಡ ಕಂಟಿನ್ಯೂ ಮಾಡೋಣ, ಮುಂದುವರಿಸೋಣ ಅಂತ ಹೇಳ್ತಾರೆ. ಅಕಸ್ಮಾತ್ ಅಲಮೇಲಮ್ಮ ಕೊಡ್ಲಿಕ್ಕೆ ನಿರಾಕರಿಸ್ತಂದ್ರೆ ಬಲವಂತವಾಗಿ ಬಲಾತ್ಕಾರವಾಗಿ ಕಸಿಯುತ್ತಾನೆ, ಅಂದರೆ ಕಿತ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೈನಿಕರು ಹೋಗಿ ಅಲಮೇಲಮ್ಮನ ಕೇಳಿದಾಗ ಅಲಮೇಲಮ್ಮ ಕೊಡ್ಲಿಕ್ಕೆ ನಿರಾಕರಿಸ್ತಾರೆ. ಯಾಕೆಂದರೆ ತನ್ನ ಪತಿಯನ್ನು ಕಳ್ಕೊಂಡು ತಮ್ಮ ಆಳ್ವಿಕೆಯ ಪ್ರಾಂತ್ಯವನ್ನು ಕಳ್ಕೊಂಡು ಇನ್ನು ನನ್ನ ಹತ್ರ ಇಟ್ಕೊಂಡು ಈ ಆಭರಣವು ಕೂಡ ಅವರ ಒಂದು ವಶಕ್ಕೆ ಒಳಪಡಿಸೋಕೆ ಬಂದ ಅಂತ ಹೇಳಿ ಕೊಡದೆ ನಿರಾಕರಿಸಿ ಹೋಗ್ಬೇಕಾರೆ ಆ ಸಂದರ್ಭದಲ್ಲಿ ಸೈನಿಕರು ಅಲಮೇಲಮ್ಮನ ಕುದುರೆಯಿಂದ ಹಿಂಬಾಲಿಸ್ತಾರೆ. ಆಗ ನನ್ನ ಹತ್ರ ಇಟ್ಕೊಂಡು ಒಡವೆಗಳು ಅವ್ರ ವಶವಾಗ್ತಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಅಲಮೇಲಮ್ಮ 3 ಶಾಪವನ್ನು ಕೊಡ್ತಾರೆ. ತಲಕಾಡು ಮುರುಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ದೊರೆಗೆ ಮಕ್ಕಳಾಗಿರಲಿ ಅನ್ನೋ ಶಾಪ ಕೊಡ್ತಾರೆ. ಅಂದರೆ ತಲಕಾಡೆ ಮುರುಳಾಗಲಿ ಅಂತ ಏನು ಶಾಪ ಕೊಟ್ಟು ಅಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಸೈನಿಕರು ಕುದುರೆ ಇಬ್ಬರು ಕೂಡ ಮರಳಿನ ಮುಚ್ಚೋಗ್ಲಿ ಅಂತೇಳಿ ಫಸ್ಟ್ ಶಾಪ ತಲಕಾಡು ಮುರುಳಾಗಲಿ ಅಂತಂದಿದ್ದು. 750 ಎಕರೆ ಮರಳಿದೆ ಅಂತ. 150 ಎಕರೆ ಆಳತನೂ ಕೂಡ ಮರಳೆ. ಆ ಮರಳೊಳಗಡೆ 30 ದೇವಾಲಯಗಳು, ಸಾವಿರಾರು ಮನೆಗಳು, ಕೋಟೆಗಳು, ಗಂಗರಾಜನ ಮರಳಿನ ಮುಚ್ಚಿ ಕವಾಡಾಗಿದೆ ಅಂತ ಹೇಳ್ತಾರೆ. ಬಟ್ ಆರ್ಕಿಯಾಲಜಿಕಲ್ ಪ್ರಕಾರ ಬೇರೆ ಥರ ಹೇಳ್ತಾರೆ. ಅನ್ನೋದ್ರ ಅದನ್ನ ಫೈನಲ್ ಕೊನೆಗೆ ಹೇಳ್ತೀನಿ ಸ್ಟೋರಿನ. ಮತ್ತು ಆ ಮರಳನ್ನು ಹೊರಗಡೆ ಪ್ರವಾಸಿಗರ ಅಟ್ರಾಕ್ಷನ್ ಮರಳೋದ್ರಿಂದ ಆ ಮರಳನ್ನು ಒಂದೆಡೆ ಮತ್ತೊಂದು ಟ್ರಾನ್ಸ್ಪೋರ್ಟಿಂಗ್ ಮಾಡಿ ತೊಗೊಂಡೋಗಿ ಸಾಧ್ಯವಿಲ್ಲ. ಅಕಸ್ಮಾತ್ ಅವ್ರು ತೊಗೊಂಡೋಗ್ತವ್ರಿಗೆ ಸರ್ಕಾರ 2 ರೀತಿ ಶಿಕ್ಷೆ ಒಳಪಡಿಸುತ್ತೆ. 1 ಲಕ್ಷ ಫೈನ್ ದಂಡ. ಅದು ಮನೆ ಕಡೆ ಯೂಸ್ ಆಗಲ್ಲ. ಅದೇನು ಕೂಡ ಪಿಂಗಣಿ ಸಾಮಾನು, ಸ್ಟೀಪಾಯ್, ಕಪ್ ಮತ್ತು ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಉಪ್ಪಿನಕಾಯಿ ಜಾಡ್ತಾ ಮಾತ್ರ ಯೂಸ್ ಆಗ ಮನೆ ಕಡೆ ಕ್ರ್ಯಾಕ್ ಕೊಡ್ಬಿಡುತ್ತೆ. ಮತ್ತು ಆ ಮರಳು ಮೇಲೆ ಮರಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೆಳೆಸಿ ಯೂಕ್ಲಿಪ್ಟಸ್, ನೀಲಗಿರಿ ಮರ ಮತ್ತು ಕ್ಯಾಶುನಟ್, ಗೋಡಂಬಿ ಮರ ಬೆಳೆಸಿದೆ. ಯಾಕೆಂದರೆ ಮರಳು ಒಂದೆಡೆ ಮತ್ತೊಂದು ಸ್ಪ್ರೆಡ್ ಆದಾಗ ತೂರಿ ಹೋದಾಗ ಭೂಸವೆತ ಭೂಮಿಯ ಕೊರತೆ ಉಂಟಾಗುತ್ತೆ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೆಳೆಸಿರ್ತಕ್ಕಂಥದ್ದು. ಇದು ಅತಿ ತುಂಬ ಚಿಕ್ಕದಾದಂಥ ಫಾರೆಸ್ಟ್ ಇರೋದ್ರಿಂದ ಆ ಫಾರೆಸ್ಟ್ ಅಂತ ಅನಿಮಲ್ಸ್ ಅಂದರೆ ಪಿಗ್, ಫಾಕ್ಸ್, ಡೀರ್, ಸ್ನೇಕ್, ರ್ಯಾಬಿಟ್ಸ್ ಇಂಥವು ಮಾತ್ರ ಸರ್. ಇದು ಫಸ್ಟ್ ತಲಕಾಡು ಮರಳಾಗ್ತದೆ. ಇನ್ನು ಎರಡನೇದು ಮಾಲಂಗಿ ಮಡುವಾಗಲಿ. ಮಾಲಂಗಿ ಅನ್ನೋದು ಅಲಮೇಲಮ್ಮನ ತವರು ಊರಿನ ಹೆಸರು. ಮಡು ಅಂದರೆ ಆ ಒಂದು ಊರಿನ ಪಕ್ಕದಲ್ಲಿ ಓಲ್ಫುಲ್ ನದಿ ಒಳಗಡೆ ಸುಳಿಯಾಗಿ ನದಿಯಾಗಿ ನೀರಾಗಿ ಹೊರದೋಗಿದೆ ಅಂತಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಯಾರೇ ಸೈನಿಕರೇ ಆಗಲಿ, ರಾಜರೇ ಆಗಲಿ ನನ್ನ ಊರಿನ ಒಳಗಡೆ ಎಂಟ್ರಿ ಕೊಡೋದಿರಲಿ, ನನ್ನ ಊರಿನ ಮುತ್ತಿಗೆ ಹಾಕ್ತಾ ಇರಲಿ, ಅಕಸ್ಮಾತ್ ಬಂದರೂ ಕೂಡ ಸುಳಿಯಲ್ಲಿ ಸಿಕ್ಕಿ ಮುರಿದೋಗ್ಲಿ ಅಂತೇಳಿ 2 ಶಾಪ ಮಾಲಂಗಿ ಮಡುವಾಗಲಿ ಅಂತ ಕೊಟ್ಟರು. ಇಲ್ಲಿ ಕಾವೇರಿ ನದಿಯಾಗಿ ಹರಿತಾ ಇದೆ. ಇದ್ರ ಒಂದು ಬರ್ತ್ ಪ್ಲೇಸ್ ಕೂರ್ಗು, ಕೊಡಗು, ತಲಕಾಡು, ಬಾಗಮಂಡ್ಲ, KRS, ಶ್ರೀರಂಗಪಟ್ಟಣ, ಟಿ ನರಸೀಪುರ, ತಲಕಾಡು, ಕಾವೇರಿ, ಶಿವನ ಸಮುದ್ರ, MMLS, ಮಲೆ ಮಹದೇಶ್ವರ ಬೆಟ್ಟ, ಮೆಟ್ರೋ ತಮಿಳುನಾಡು, ಹಿಂದೂ ಮಹಾಸಾಗರ, ಮೆಟ್ರೋ ತಮಿಳುನಾಡು, ಆನಂತರ ಕೊನೆಗೆ ಬಂಗಾಳ ಕೊಲ್ಲಿ ಸಮುದ್ರ. ಈ ಥರ ಅಂತಂತ ಹೊರದೋಗುತ್ತೆ. ಇನ್ನು 3ನೇದು ಮೈಸೂರು ದೊರೆಗೆ ಮಕ್ಕಳಾಗಲಿ.
ಈ ಹಿಂದೆ ಮೈಸೂರು ರಾಜಮನೆ ಇರ್ತಾರಲ್ಲ ಸಾಮಂತ ದೊರೆಗಳಾಗಿರೋ ಅವಾಗ ಮೈಸೂರು ರಾಜಧಾನಿ ಶ್ರೀರಂಗಪಟ್ಟಣ ಆಗಿತ್ತು. ಆ ಶ್ರೀರಂಗಪಟ್ಟಣ ವಿಜಯನಗರ ಅರಸು ಸೇರುತ್ತೆ. ಅಂದರೆ ಮೈಸೂರಲ್ಲಿ ದಸರಾ ಮಹೋತ್ಸವ ನಡೀತಾವೆ. ಅವಾಗೇನು ದಸರಾ ಮಹೋತ್ಸವ ಶ್ರೀರಂಗಪಟ್ಟಣದಲ್ಲಿ ನಡೀತಿದ್ದವು. ಯಾವಾಗ ಬಹುಮಂದಿ ಸುಲ್ತಾನರಿಗೂ ವಿಜಯನಗರ ಅರಸರಿಗೂ ಯುದ್ಧ ನಡೆದಾಗ ಆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಳ್ಳುತ್ತೆ. ಪತನಗೊಂಡ ನಂತರ ಶ್ರೀರಂಗಪಟ್ಟಣ ಮೈಸೂರು ಅರಸರ ಅಧೀನಕ್ಕೆ ಒಳಪಟ್ಟ ನಂತರ ನನ್ನ ಹತ್ರ ಇರ್ತಕ್ಕಂಥ ಆಭರಣವನ್ನು ಬಲವಂತವಾಗಿ ಕಸಿಲಿಕ್ಕೆ ಹಿಂಸಾತ್ಮ ಪಡಲಿಕ್ಕೆ ಸೈನಿಕರ ಬಿಟ್ಟು ಒಂದು ಹಿಂಸೆಗೆ ಈ ಒಂದು ಗುರಿಗೆ ಒಳಪಡಿಸೋದು ಅದಕ್ಕೆ ಮಕ್ಕಳೇ ಆಗದೆ ಇರಲಿ, ಅವ್ರ ಫ್ಯಾಮಿಲಿ ಮುಂದಕ್ಕೆ ಮೂವ್ಮೆಂಟ್ಸ್ ಆಗ್ತದೆ ಅಂತೇಳಿ ತನ್ನ ಹತ್ರ ಇರ್ತಕ್ಕಂಥ ಆಭರಣವನ್ನು ತನ್ನ ಊರಿನ ನದಿ ದರ ನಿಂತು ನದಿಗೆ ಬಿಸಾಡಿ ಅವ್ರು ಕೂಡ ನದಿಯಲ್ಲಿ ಬಿದ್ದು ಮಾಡ್ತಾರೆ. ಈಗ ಅಲ್ಮೇಲಮ್ಮನ ಶಾಪ ಸತ್ಯಕ್ಕೆ ತಲಕಾಡು ಮುರಲಾಗಿದೆ, ಮಾಲಿಂಗಿ ಮೂರು ನದಿ ಆಗಿದೆ. ಮೈಸೂರು ದೊರೆ ಶ್ರೀಕಂಠ ನರಸಿಂಹರಾಜ ಒಡೆಯ ಅದು ಜಯಚಾಮರಾಜ ಒಡೆಯರ ಮಗ ಒರಿಜಿನಲ್ ಸನ್, ಆತನಿಗೆ ಮಕ್ಕಳಿಲ್ಲ. ಇಲ್ಲದೇ ಇರೋ ಕಾರಣ ಅವ್ರ ಅಕ್ಕನ ಮಗ ಎದುರನ್ನ ಅಡಾಪ್ಟೆಡ್ ಮಾಡ್ಕೊಂಡು ಅವ್ರಾಗಿದೆ. ಅವ್ರ ಮಗನ ಮಕ್ಕಳಾದರೆ ಮತ್ತೆ ಶಾಪ ವಿಮೋಚನೆ ಅಂದರೆ ಮತ್ತೊಮ್ಮೆ ಅಡಾಪ್ಟೆಡ್ ದತ್ತು. ಇದು ಶಾಪದ ಕೆಲಸ. ಇದು ಒಂದು ಪೌರಾಣಿಕ ಸ್ಟೋರಿ. ಬಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಭಾರತೀಯ ಪುರಾತತ್ವ ಇಲಾಖೆಯವರು ಬಂದು ಫಾರ್ಚುಗಳ ಸಂಶೋಧನೆ ಮಾಡಿದಾಗ ಅವ್ರ ಪ್ರಕಾರ ಈ ಮರಳು ಯಾವತ್ತೂ ಬರ್ತದೆ ಹೇಳ್ತಾರೆ ಅಂದರೆ ಈಗ 21ನೇ ಶತಮಾನ ನಡೆದಿದೆ. 6ನೇ ಶತಮಾನ ಸಂದರ್ಭದಲ್ಲಿ ಮರಳು ಮರಗಿಡಗಳು ಯಾವುದೋ ಫಾರೆಸ್ಟ್ ಏರಿಯಾ ಆಗಿರಲಿಲ್ಲಂತೆ. ಅವಾಗ ಈ ಪ್ಲೇಸು ಡೌನ್ ಆಗಿತ್ತಂತೆ. ಮತ್ತು ಸಾವಿರಾರು ಮನೆಗಳು ದೇವಾಲಯ ಕೋಟೆಗಳನ್ನು ಕಟ್ಕೊಂಡು ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಸುತ್ತಲೂ ಕೂಡ ಕಾವೇರಿ ನದಿ ನೀರು ಅವಶ್ಯಕತೆ. ಅಂದರೆ ಪ್ಲೇಸು ಡೌನ್ ಆಗಿತ್ತು, ನದಿಯ ನೀರು ಎತ್ತರದಲ್ಲಿತ್ತು. ಅವಾಗ ಡ್ಯಾಮ್ ವ್ಯವಸ್ಥೆ ಇರಲಿಲ್ಲ ನೀರು ಶೇಖರಣೆ ಮಾಡೋಕ್ಕೆ. ನದಿಯ ನೀರು ಫೋರ್ಸಾಗಿ ಹರಿದಾಗ ರಿವರ್ಸ್ ಕೋರ್ಸ್ ಎಕ್ಸ್ಚೇಂಜ್ ಮಾಡಿದಾಗ ಆ ಒಂದು ಕಾರಣ ಪ್ಲೇಸಲ್ಲಿ ತಿರುವಲ್ಲಿ ಮರಳು ರಾಶಿಯ ಗುಡ್ಡಿನ ಮಾಡಿ ಅಂದಿನ ಕಾಲದ ನೈಸರ್ಗಿಕ ವಿಕೋಪ ತತ್ವವಾಗಿ ಭೀಕರವಾಗಿ ಬೀಸಿದ ಗಾಳಿಯಿಂದ ಇಲ್ಲಿರ್ತಕ್ಕಂಥ ಮನೆಗಳು ದೇವಾಲಯ ಕೋಟೆಗಳೆಲ್ಲ ಒಂದು ಲೇಯರ್ ಆಗಿ ಮರಳಿಂದ ಮುಚ್ಚೋಗಿದೆ ಅಂತ ಹೇಳ್ತಾರೆ. ಆದರೆ ಅವ್ರು ಯಾವುದನ್ನು ಐಡೆಂಟಿಫೈ ಮಾಡ್ತಾರೆ, ಮರಳನ್ನು ಸಂಶೋಧನೆ ಮಾಡಿದಾಗ ನಾಣ್ಯ ಶಾಸನ, ಶಿಲಾಶಾಸನ, ಸ್ಮಾರಕಗಳು, ಇಟ್ಟಿಗೆಗಳು, ಬಗ್ರ ಚೂರುಗಳು, ಪ್ಯಾಲೇಸ್ ವಾಲು, ದೇವಾಲಯಗಳು ಇದನ್ನೆಲ್ಲ ಸಂಶೋಧನೆ ಮಾಡಿ ಒಂದು 25 ಕಡೆ ಮತ್ತೆ ಕ್ಲೋಸ್ ಮಾಡಿ. ಅವ್ರ ಪ್ರಕಾರ ಏನು ಅಂದರೆ ಈ ಹಿಂದೆ ಗಂಗರ ಒಂದು ರಾಜಧಾನಿ ಒಂದು ಊರೇ ಮರಳಿಂದ ಕವರ್ಡ್ ಆಗಿದೆ ಅಂತ ಆರ್ಕಿಯಾಲಜಿಕಲ್ ಆಗುತ್ತೆ. ಬಟ್ ಪೌರಾಣಿಕವಾಗಿ ಅಲ್ಮೇಲ ಶಾಪ್. ಬಟ್ ಇವೆರಡರಲ್ಲಿ ಯಾವ್ದು ಪರ್ಫೆಕ್ಟ್ ಅಂತ ನಾವು ಈಗಲೂ ಕೂಡ ನಿಖರವಾಗಿ ಹೇಳಿ ಸಾಧ್ಯ. ಇಂದಿಗೂ ಕೂಡ ಒಂದು ನಿಗೂಢವಾದ ಮರಳು ರಾಶಿ. ಕಡೆ ತಲಕಾಡನ್ನು ಇಲ್ಲಿ ವೀಕ್ಷಣೆ ಮಾಡೋಕ್ಕೆ ಬರ್ತಕ್ಕಂಥ ಪ್ರವಾಸಿಗರೆಲ್ಲ ತಿಳಿಸೋದೇನೆಂದರೆ ತಲಕಾಡು ಗಜಾರಣ್ಯ ಕ್ಷೇತ್ರ ಇತಿಹಾಸ ಪ್ರಸಿದ್ಧಿ ಪಂಚಲಿಂಗ ದರ್ಶನ ಮಾಡಲಿಕ್ಕೆ ಬರ್ತಕ್ಕಂಥವ್ರು ಈ ತಲಕಾಡಿನ ಬಗ್ಗೆ ಸಾಕಷ್ಟು ವಿಷಯಗಳು ಮರಳು ಬಗ್ಗೆ ಕತೆ ಪ್ರತಿಯೊಂದು ದೇವಸ್ಥಾನ ಬಗ್ಗೆ ವಿಷಯ ತಿಳ್ಕೊಳ್ತಕ್ಕಂಥವ್ರು ನೀವು ಆದಷ್ಟು ಕೂಡ ಏನು ಅಥರೈಸ್ಡ್ ಗೈಡ್ ಲೈಸೆನ್ಸ್ ಹೋಲ್ಡರ್ ಇರ್ತಕ್ಕಂಥ ಮಾರ್ಗದರ್ಶನ ನೀವು ತೊಗೊಂಡ್ರೆ ನಿಮ್ಗೆ ಇಲ್ಲಿ ದೇವಸ್ಥಾನಗಳ ಬಗ್ಗೆ ಸಮೂಹ ವಿಚಾರಗಳು ಎಲ್ಲ ದೇವ್ರ ದರ್ಶನವೂ ಕೂಡ ಪ್ರತಿಯೊಂದು ಏನೇ ಒಂದು ವಿಷಯ ಇದ್ರೂ ಕೂಡ ನಿಮಗೆ ಕರೆಕ್ಟಾಗಿ ಗೊತ್ತಾಗೋದಕ್ಕೆ ನೀವು ದಯಮಾಡಿ ಬರ್ತಕ್ಕಂಥ ಪ್ರವಾಸಿಗರು ಆದಷ್ಟು ಏನು ಪ್ರವಾಸೋದ್ಯಮ ಮೇಲಕ್ಕೆ ಒಳಗೊಂಡಿರ್ತಕ್ಕಂಥ ಆಥರೈಸ್ಡ್ ಗೈಡ್ ತೊಗೊಂಡು ನಿಮಗೆ ಬಹಳ ಉಪಯುಕ್ತ ಆಗೋದು ನನ್ನ ಒಂದು ಅನಿಸಿಕೆ. ಸೊ ಸ್ನೇಹಿತರೆ, ತಲಕಾಡು ಬಂದಿದ್ವಿ, ತಲಕಾಡು ನೋಡಿದ್ರಿ, ಎಷ್ಟು ಚೆನ್ನಾಗಿದೆ. ನಮ್ಮ ಉಮೇಶ್ ಅಣ್ಣ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವ್ರದ್ದು ಡೀಟೇಲ್ಸ್ ಕಂಪ್ಲೀಟಾಗಿ ನಾನು ನನ್ನ ಕಮೆಂಟಲ್ಲಿ ಹಾಕಿರ್ತೀನಿ, ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ. ತಲಕಾಡಿಗೆ ಬನ್ನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾರೆ, ಅಲ್ಟಿಮೇಟ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.